ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಾಡ್ಬೋದು, ಕ್ರೆಷರ್ನರ್ ಎಲ್ಲಿಯಾದರೂ ಸೇಲ್ ಮಾಡ್ಬೋದು. ಕಳೆದ ಬಿಜೆಪಿ ಸರ್ಕಾರದಿಂದ ನಿಮ್ಮಲ್ಲಿ ಕಮಿಷನ್ ಜಾಸ್ತಿ ಆಗಿದೆ, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ನಮ್ಮಲ್ಲಿ. ಅದಾಗಿರ್ತಕ್ಕಂಥದ್ದು ಏನು ಗೊತ್ತಾ, ಹಿಂದಿನ ಸರ್ಕಾರದವರು ಬಜೆಟ್ಗಿನ್ನು ಮೀರಿ ಅಪ್ರೂವಲ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಕಾಮಗಾರಿಗಳನ್ನು. ಬಜೆಟ್ಗೂ ಮೀರಿ ಈಗೇನು ಅಭಿವೃದ್ಧಿಗೆ ಬಜೆಟ್ ಇರಬೇಕಾಗಿತ್ತು ಅದರ 3 ಪಟ್ಟು ಕಾಮಗಾರಿಗಳನ್ನು ಅಪ್ರೂವಲ್ ಮಾಡಿ ಹೋಗಿದ್ದಾರೆ. ಹಾಗಾಗಿ ಇವತ್ತು ಗುತ್ತಿಗೆದಾರಿಗೆ ಸಮಸ್ಯೆ ಆಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಹಂತವಾಗಿ ಅದನ್ನೆಲ್ಲರಿಗೂ ಅದ ರೀ. ಯಾಕೆ ಬಾಕಿ ಉಳಿದತ್ತಂದ್ರೆ ಸುಮಾರು ನನಗಿರ್ತಕ್ಕಂಥ ಮಾಹಿತಿ 2,52,000 ಕೋಟಿ ಕಾಮಗಾರಿ ಅಪ್ರೂವಲ್ ಮಾಡಿ ಹೋಗಿದ್ದಾರೆ 4 ವರ್ಷದಲ್ಲಿ. ಸೊ ಹಾಗಾಗಿ ಸಮಸ್ಯೆ ಆಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಹಂತವಾಗಿ ಅವ್ರನ್ನೆಲ್ಲರಿಗೂ ಕೂಡ ಕಾಮಗಾರಿ ಯಾರ್ಯಾರು ಪರಿಪೂರ್ಣ ಆಗಿದೆ ಬಿಲ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬೇರೆ ರಾಜ್ಯದಾಗ ಎಲ್ಲೇ ಸಿಕ್ಕಿದ್ದಾರೆ ಅವರು ಅರೆಸ್ಟ್ ಮಾಡಿ ನೋಡಿದೆ ನಾನು. ಸರ್, ಈಗ ಅವರ ಒಂದು ಲೆಟರ್ ಬಗ್ಗೆ ತಾವು ನೋಡ್ತೀರಂತ ಸರ್, ಸಿದ್ದರಾಮಯ್ಯ ಅವರು ಲೆಟರ್ ಬರೆದಿದ್ದಾರೆ ಸರ್ಕಾರಿ ಜೊತೆಗೆ ಸರ್ಕಾರ. ನಾನು ಅದು ಸಂಪೂರ್ಣ ಮಾಹಿತಿ ಇಲ್ಲ ತೆಗೆದುಕೊಂಡು ನಿಂತ ಜೊತೆಗೆ ಸ್ಥಳೀಯರು ಕೂಡ ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದ್ದಾರೆ ಸರ್. ಕಾಂಗ್ರೆಸ್ನ ಸ್ಥಳೀಯ ನಾಯಕರು ಇದಕ್ಕೇನು ಉತ್ತರ ಕೊಡ್ತಾರ ಖರ್ಗೆ ಅವರ ಲೆಟರಿಗೆ ಅಂತ ಹೇಳಿ ಸರ್ ಪ್ರಶ್ನೆ ಮಾಡಿದ್ದಾರೆ ಸರ್. ಸ್ಥಳೀಯರು ನಾವು ಖರ್ಗೆ ಅವ್ರನ್ನ ಬೆಂಬಲಿಸ್ತೀವಿ. ಎಸ್ ಸರ್, ಖರ್ಗೆ ಅವರ ಒಂದು ಲೆಟರ್ ಬೆಂಬಲಿಸ್ತೀವಿ. ಸೊ ಅದೇನು ತೀರ್ಮಾನ ತೆಗೆದುಕೊಳ್ತಾರೆ ನಂತರ ನಿಮ್ಮ ಜೊತೆ ಮಾತಾಡ್ತಾರೆ. ಅವರು ನಮ್ಮ ಕುಟುಂಬದ ಹಿರಿಯ ಸದಸ್ಯರು. ನಿಮ್ಮ ಕುಟುಂಬದ ನಿಮ್ಮ ಅಣ್ಣರಿಗೆ ಹಿಂಗ ಮಾಡ್ತಾರೆ. ಈಗ ನೋಡ್ರಿ, ಅವ್ರ ವರ್ತನೆ, ಅವರ ಕೈಗಳ ಅವೆಲ್ಲ ನಮ್ಮ ಶತ್ರುಗಳ ಆಶೀರ್ವಾದನ ನಮಗಿದೆ. ಮಿತ್ರರು ಇವ್ರ ಆಶೀರ್ವಾದ ಇರಲಿ. ಆ ವಿಚಾರ ನೀನೇ ಮಾತಾಡ್ತೀನಿ ಇನ್ನ ಸ್ವಲ್ಪ. ಈಗ ಹೈಕಮಾಂಡ್ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಿ. ತಾವು ಸಚಿವ ಸ್ಥಾನದ ಆಕಾಂಕ್ಷಿ ನೋಡ್ರಿ, ಜವಾಬ್ದಾರಿ ಕೊಟ್ಟರೆ ಪಕ್ಷ ಜವಾಬ್ದಾರಿ ಕೊಟ್ಟರೆ ನಿಭಾಯಿಸಲೇಬೇಕಲ್ಲ. ಹಾಗಾಗಿ ನೋಡೋಣ, ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾರೆ. ಕ್ರಷರ್ ಇದ್ದೇನೆ ಸರ್, ಸಭೆ ಮಾಡ್ಬೋದು, ಕ್ರೆಷರ್ನರ್ ಎಲ್ಲಿಯಾದರೂ ಸೇಲ್ ಮಾಡ್ಬೋದು. ಗುತ್ತಿಗೆದಾರರು ಪ್ರೆಸ್ ಮೀಟ್ ಮಾಡಿದ್ದಾರೆ ಬೆಂಗಳೂರಾಗ. ಕಳೆದ ಬಿಜೆಪಿ ಸರ್ಕಾರದಿಂದ ನಿಮ್ಮಲ್ಲಿ ಕಮಿಷನ್ ಜಾಸ್ತಿ ಆಗಿದೆ, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ನಮ್ಮಲ್ಲಿ. ಅದಾಗಿರ್ತಕ್ಕಂಥದ್ದು ಏನು ಗೊತ್ತಾ, ಹಿಂದಿನ ಸರ್ಕಾರದವರು ಬಜೆಟ್ಗಿನ್ನು ಮೀರಿ ಅಪ್ರೂವಲ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಕಾಮಗಾರಿಗಳನ್ನು. ಬಜೆಟ್ಗೂ ಮೀರಿ ಈಗೇನು ಅಭಿವೃದ್ಧಿಗೆ ಬಜೆಟ್ ಇರಬೇಕಾಗಿತ್ತು ಅದರ 3 ಪಟ್ಟು ಕಾಮಗಾರಿಗಳನ್ನು ಅಪ್ರೂವಲ್ ಮಾಡಿ ಹೋಗಿದ್ದಾರೆ. ಹಾಗಾಗಿ ಇವತ್ತು ಗುತ್ತಿಗೆದಾರಿಗೆ ಸಮಸ್ಯೆ ಆಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಹಂತವಾಗಿ ಅದನ್ನೆಲ್ಲರಿಗೂ ಅದ ರೀ. ಯಾಕೆ ಬಾಕಿ ಉಳಿದತ್ತಂದ್ರೆ ಸುಮಾರು ನನಗಿರ್ತಕ್ಕಂಥ ಮಾಹಿತಿ 2,52,000 ಕೋಟಿ ಕಾಮಗಾರಿ ಅಪ್ರೂವಲ್ ಮಾಡಿ ಹೋಗಿದ್ದಾರೆ 4 ವರ್ಷದಲ್ಲಿ. ಸೊ ಹಾಗಾಗಿ ಸಮಸ್ಯೆ ಆಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಹಂತವಾಗಿ ಅವ್ರನ್ನೆಲ್ಲರಿಗೂ ಕೂಡ ಕಾಮಗಾರಿ ಯಾರ್ಯಾರು ಪರಿಪೂರ್ಣ ಆಗಿದೆ ಬಿಲ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಭೂಮಿ ನಮ್ಮ ಹಕ್ಕು ಅಂತಕ್ಕಂಥ ವಿಚಾರವಾಗಿ ಏನು ಇಲ್ಲಿ ಧರಣಿ ನಡೀತಾ ಇತ್ತು. ವಿಶೇಷವಾಗಿ ಅದು 9 ದಿವಸಗಳಿಂದ ಅಮರನಾಥ ಉಪವಾಸವನ್ನೇನು ನೀಲಪ್ಪ ಕಣಿಯವರು ಮಾಡಿದ್ದಾರೆ. ಅನೇಕ ಜನರು ಬೆಂಬಲವನ್ನು ಕೂಡ ಕೊಟ್ಟಿದ್ದೀರಿ. ಇದು ಪರಿಹಾರ ಆಗಬೇಕು. ಇದು ಪರ್ಯಾಯವಾಗಿ ಭೂಮಿ ಸಿಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವೇನು ಧರಣಿ ಮಾಡಿದೆ. ಅದಕ್ಕೆ ಇವತ್ತು ಜಿಲ್ಲೆಯಿಂದ ಮಾನ್ಯ AC ಅವರು ಇದಕ್ಕೆ ಬರೋದ್ರ ಮೂಲಕ ನಮ್ಮ ಅನೇಕ ವಿಚಾರಗಳನ್ನು ಕೂಡ ಕೇಳಿದರೆ ನಾನು, ತಹಸೀಲ್ದಾರರು, PSI ಅವರು ಮತ್ತು ತಮ್ಮ ಸಂಘಟನೆಗಳ ಜೊತೆ ಈಗಾಗಲೇ ಮಾತನಾಡಿದ್ದೇವೆ. ಬೇರೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರ ಸಲಹೆ ಮೇರೆಗೆ ನಾನು ಕೊಟ್ಟಿರ್ತಕ್ಕಂಥ ಸಲಹೆಯನ್ನು ಕೂಡ ಅವರು ಸ್ವೀಕರಿಸಿದ್ದಾರೆ. ಅದಕ್ಕೆ ಆದಷ್ಟು ಶೀಘ್ರದಲ್ಲಿ ಕೆಲಸವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನಾಡಿದ್ದೇವೆ. ಎಲ್ಲವನ್ನು ಕೂಡ ಬಹಿರಂಗವಾಗಿ ಮಾತನಾಡ್ತಕ್ಕಿಂತಲೂ ಏನು ಮಾತನಾಡಬೇಕು ಅನ್ನೋದು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ನನಗೆ ಹೇಳಿದ್ರೆ ನಾನು ಅವ್ರಿಗೆ ಹೇಳಿದ್ವಿ.
ಆ ರೀತಿ ಕೆಲಸವನ್ನು ನಾನು ಮತ್ತು ನಮ್ಮ ಅಧಿಕಾರಿಗಳು ಖಂಡಿತವಾಗಿ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ಕೂಡ ಈ ಸಂದರ್ಭ ಕೊಡ್ತಾ, ಇವತ್ತು 9 ದಿವಸ ತಾವು ಉಪವಾಸ ಮಾಡಿದ್ದೀರಿ, ಅದನ್ನು ಇಲ್ಲಿ ಅಂತ್ಯಗೊಳಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿದಿರಿ. ನಾವು ಕೊಟ್ಟಿರ್ತಕ್ಕಂಥ ಮಾತಿಗೆ ಅವರು ಒಪ್ಪಿಗೆ ಸೂಚಿಸಿ ಇವತ್ತು ತಮ್ಮ ದಂಡಿನ ಅಂತ್ಯ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.